ಶಾತೀತವಾಗಿ ಅನೇಕ ಎಲ್ಲ ರಾಜಕೀಯ ಪಕ್ಷದ ಮುಖಂಡರೆಲ್ಲರೂ ಕೂಡ ಸೇರಿದರು. ಇವತ್ತು ತಮ್ಮ ಬೇಡಿಕೆ ಏನಿದೆ ಅಂದರೆ 3,500 ರೂಪಾಯಿ ಇವತ್ತಿನ ದಿವಸ ಅದು ಹಾರ್ವೆಸ್ಟಿಂಗ್ ಕಟ್ಟಿಂಗು ಮತ್ತು ಟ್ರಾನ್ಸ್ಪೋರ್ಟೇಷನ್ ಒಳಗೊಂಡು ಅದನ್ನು ಬಿಟ್ಟು ಇದು ಕೊಡಬೇಕಂದ್ರೆ ಸುಮಾರು ಅದೆಲ್ಲ ಹಿಡಿದ್ರೆ 4,500 ರೂಪಾಯಿ ಆಗ್ತದೆ ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ. ಒಂದನೇದಾಗಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಂಥ, ಬಡವರ ಪರವಾಗಿದ್ದಂಥ. ತಮ್ಗೆ ಗೊತ್ತಿದೆ, ಹಿಂದೆ ಒಂದು ಸಲ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಸಕ್ಕರೆ ಸಚಿವರಾಗಿದ್ದಾಗ ಯಾವ ಸರ್ಕಾರನೂ ಕೂಡ ಇವತ್ತು ದಿವಸ ಬೆಂಬಲ ಬೆಲೆ ಕೊಟ್ಟಿರಲಿಲ್ಲ. ರಾಜ್ಯ ಸರ್ಕಾರದಂತ ಕೊಟ್ಟಿದಂಥ ಉದಾಹರಣೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ದಿವಸ ಕೊಟ್ಟಿರೋದನ್ನು ಕೊಡ್ತಾ ನೋಡಿದ್ರು. ಎಷ್ಟು 400 ಕೊಡ್ತಾರೆ ಅಷ್ಟು ಕೊಡಿ ಹೊರತು ಪ್ರಕಾಶ್ ಹುಕ್ಕೇರಿ ಅವರು ಕೊಟ್ಟಿದ್ದು ನೋಡ್ತಿದ್ದೀವಿ 450 ಹೌದಲ್ಲ 350. ಹೀಗಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಸಕ್ಕರೆ ಕಾರ್ಖಾನೆ ಪರವಾಗಿ ನಮ್ಮ ಸರ್ಕಾರ ರಾಜ್ಯ ನಾವು ಇಲ್ಲ. ಒಂದನೇದು ನಿಮಗೆ ಭಾಳ ಸ್ಪಷ್ಟವಾಗಿ ಇವತ್ತು ಹೇಳಪ್ಪ, ಹೇಳಿದ್ರೆ ನಾನು ಮಾತಾಡಕ್ಕೆ ಕೊಡೋದಿಲ್ಲ. ಈಗ ನೀನು ಹೇಳಿದಲ್ಲ, ನೀನು ಪ್ರಸ್ತಾಪ ಮಾಡಲ್ಲ ಹೇಳ್ಬೇಕಾಗ್ತದೆ, ಆರ್ಗ್ಯುಮೆಂಟ್ ಮಾಡೋದಲ್ಲ. ಈಗ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಾರೆ, ನಮ್ಮ ಸರ್ಕಾರ ರೈತರ ಪರವಾಗಿದೆ. ನಮ್ಮ ಸರ್ಕಾರ ಇವತ್ತು ಸಹ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕಬ್ಬು ಬೆಳೆಗಾರರ ಪರವಾಗಿದ್ದೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಇವತ್ತು ನಾವು ನಮಗೆ ಸಕ್ಕರೆ ಸಚಿವರು ಕೂಡ ನಮ್ಮ ಜಿಲ್ಲೆಯವರಿದ್ದಾರೆ. ಶಿವಾನಂದ ಪಾಟೀಲ್ ಕೂಡ ನಮಗೆ ಸುದೈವ ನಮಗೆ ಸಕ್ಕರೆ ಸಚಿವರು ಕೂಡ ನಮ್ಮವರೇ ಇದ್ದಾರೆ, ನಮ್ಮ ಜಿಲ್ಲೆಯವರಿದ್ದಾರೆ. ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳಾಗಲಿ ಸಕ್ಕರೆ ಸಚಿವರಾಗಲಿ ನಾನಾಗಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ತಮ್ಮ ಏನು ಬೇಡಿಕೆಗಳನ್ನ ತಿಳಿಸಿಟ್ಟಿದ್ದೀರಿ ಆ ಎಲ್ಲ ಬೇಡಿಕೆಗಳನ್ನ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ನಾನು ಉಳಿದಂಥ ಜಿಲ್ಲೆ ತಿಮ್ಮಾಪುರ ಇರ್ತಾರೆ, ಸತೀಶ್ ಜಾರಕಿಹೊಳಿ ಇರ್ತಾರೆ ಮತ್ತು ಸಕ್ಕರೆ ಸಚಿವರು ಮುಖ್ಯವಾಗಿ ಅವರು ಇರ್ತಾರೆ. ಎಲ್ಲರೂ ಕೂಡಿ ಇವತ್ತು ಸಹ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಇದಕ್ಕೆ ಸೂಕ್ತವಾದಂಥ ನಿಮಗೆ ನ್ಯಾಯವನ್ನು ದೊರಕಿಸುವಂಥ ಕೆಲಸವನ್ನು ಮಾಡ್ತೀವಿ. ಇದ್ರ ಜೊತೆಗಾಗಿ ನಾವು ಲಾಸ್ಟ್ ಟೈಮ್ ಹೇಳಿದ್ವಿ, ನಾನೇನು ತಪ್ಪು ಮಾಡಬೇಕಾಗಿಲ್ಲ. ಇಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ನಮಗೆ ಒಂದು ಇದನ್ನು ಕೊಟ್ಟಿದ್ದಾರೆ ಬಾಕಿ ವಿಚಾರದಲ್ಲಿ. ಈಗ ನಾವು ಪ್ರಸ್ತುತ ಅಲ್ಲ, ಆದರೂ ಕೂಡ ನಮ್ಮಲ್ಲಿ ಬಾಕಿ ಅಂತರೂ ಯಾವುದೂ ಇಲ್ಲ. ಕೆಲವೊಂದು ಇದಾವೆ ಅಂತ ಹೇಳ್ತಾ ಇದ್ದಾರೆ, ಅದನ್ನು ದಯವಿಟ್ಟು ಚೆಕ್ ಮಾಡಿರಿ. ಯಾಕಂದ್ರೆ ನಮಗೆ ತಿಳಿದ ಪ್ರಕಾರ ಇಲ್ಲಿ ಕೊಟ್ಟಿದ್ದಂಥ ಮಾಹಿತಿ ಪ್ರಕಾರ ಇವತ್ತು ಎಲ್ಲಿ ರೈತರಾಗಿ ಅದನ್ನು ನೀವು ಡೀಲ್ ಮಾಡಿ. ರೈತರಿಗೆ ಕೊಟ್ಟಿದ್ದಾರೆ, ನಾನು ರೈತರಿಗೆ ನಾನು ಕೊಟ್ಟ ಪ್ರಕಾರ ಇಲ್ಲಿ ಕೊಟ್ಟಿದ್ದಾರೆ. ಬರ್ತಾರಲ್ಲಿ 23-24 ಸಾಲಿದ್ದು ಕಟಾಬಿರು ಉಳ್ಕೊಂಡಾರೆ ಕಾರ್ಖಾನೆಯವರು. ಅದ್ರಾಗ 57 ರೂಪಾಯಿ ಹಾಕಿದ್ದಾರೆ, 114 ರೂಪಾಯಿ ಹಾಕಿದವರು ಅದಾರ ಕಾರ್ಖಾನೆಯವರು ನಮ್ಮ ಜಿಲ್ಲೆಯಲ್ಲಿ. ಅವ್ರು ಉಳಿದವ್ರು ಹಾಕ್ತಿದ್ದಾರೆ, ಅವ್ರಿಗೆ ಹಾಕಕ್ಕಿಲ್ಲ. ಈಗ ಅದು 3 ಸೀಸನ್. ಅದನ್ನ ನಾನು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ತೀನಿ. ಒಂದು ನಿಮಿಷ ಒಬ್ಬೊಬ್ಬರು ನಮ್ಮ ಹೇಳಿದ್ರೆ ಇವತ್ತಿನ ಲಿಸ್ಟ್ನಾಗ 3 ಮಂದಿ ಸಚಿವರು ಮಾತ್ರ ಅದಾರ. ಅದರಾಗ ಇವತ್ತು ಮುಖ್ಯಮಂತ್ರಿಗಳ ನಡೆಸಿದ್ರಾಗ ನಮ್ಮ ಸಚಿವರು ಶಿವಾನಂದ ಪಾಟೀಲ್ ಸಾಹೇಬ್ರ ಹೆಸರೇ ಇಲ್ಲ. ಅವರೇ ಇಲ್ಲ ಅಂದ್ರೆ ಹೆಂಗೆ ಇರುತ್ತೆ. ಇವತ್ತು ಬೆಳಗಾವಿ ನಾ ಜಿಲ್ಲಾ ಉಸ್ತುವಾರಿ ಸಚಿವ ನನಗೆ ಇಲ್ಲಿ ಬಾ ಅಂತ ಹೇಳಿದಾರ. ತಿಮ್ಮಾಪುರ ಜಿಲ್ಲಾ ಉಸ್ತುವಾರಿ ಬಾಗಲಕೋಟೆ ಅಲ್ಲಿ ಹೇಳಿದಾರೆ. ಬೆಳಗಾವಿನಾಗೆ ಕೇಳ್ತೀನಿ, ನನಗೂ ಕೇಳಿ ಬೆಳಗಾವಿ ಹೋಗಿರೋ ನನಗೂ ಕೇಳಪ್ಪ ಇಲ್ಲಿ ನೋಡಿ. ಹಾಗಲ್ಲ ರೀ, ಸಕ್ಕರೆ ಸಚಿವರು ಅವರ ಅಧ್ಯಕ್ಷತರ ಎಲ್ಲ ಆಗುದು. ಈಗ ಮುಖ್ಯಮಂತ್ರಿಗಳ ಅಧ್ಯಕ್ಷತರ ಅವ್ರ ಉಪಾಧ್ಯಕ್ಷರಲ್ಲಿ ನನಗೆ ಕೇಳ ಪ್ಲೀಸ್ ಆರ್ಗ್ಯುಮೆಂಟ್ ಮಾಡ್ಕೊಂಡು ಕೂತ್ರೆ ಆಗಲ್ಲಪ್ಪ. ಈಗ ನೋಡಿ, ಈಗ ನಾವು ಪ್ಲೀಸ್ ಒಂದು ನಿಮಿಷ ಸುಮ್ಮನೆ ಅಂತ ಹೇಳ್ರಿ. ಇಲ್ಲಪ್ಪ ನೀವು ಮಾತಾಡೋಣ ಮಾಡಿದ್ದೀನಿ. ಈಗ ಏನಾಗಿದೆ ಈಗ ತಮ್ಮ
ಈಗ ಆಮೇಲೆ ಕೇಳ್ತಾನೆ. ಓಕೆ, ಆಮೇಲೆ ಏನು ಪ್ರಶ್ನೆ ಅಲ್ಲ, ನನಗೆ ವಿಜಯಪುರ ಜಿಲ್ಲೆಗೆ ಅದು ನನಗೆ ನಿನ್ನ ಬೆಳಗಾವಿ ಜಿಲ್ಲೆಗೆ ಹೋಗುತ್ತೋ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಹೇಳಿದ್ರೆ ಶಿವಾನಂದ ಪಾಟೀಲ್ ಶುಗರ್ ಮಿನಿಸ್ಟರ್ ಅವ್ರು ಕಳಿಸಿದ್ರೆ ನಾವು ಶುಗರ್ ಮಿನಿಸ್ಟರ್ ಆಗ್ತಾರೆ, ನಂತರ ಇದು ಮಾಡಿ ನನಗೆ ಇಲ್ಲಿ ಬಾಗಲಕೋಟೆಗೆ ತಿಮ್ಮಾಪುರವರು ಮತ್ತು ಅಲ್ಲಿ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಬೆಳಗಾವಿ ಅಥವಾ ಅವ್ರನ್ನ ಅದು ಸಕ್ಕರೆ ಮಂತ್ರಿ ಆಗಿರೋದ ಇದೊಂದು ಎಸ್ ಕೆ ಪಾಟೀಲ್ ತಿಳಿಸೋದಕ್ಕೆ ಇದು ಮಾಡಿದೆ. ಸೊ ಇದು ಮಾತದಲ್ಲ, ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಶಿವಾನಂದ ಪಾಟೀಲ್ ಉಪಾಧ್ಯಕ್ಷತೆಯಲ್ಲೇ ಮೀಟಿಂಗ್ ಆಗ್ತದೆ. ಕಾಜಿ ಮಾಡಕ್ಕೆ ಒಂದು ಪ್ಲೀಸ್ ಈಗ ಮಾಡೋಣ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಕಪ್ಪು ಬೆಳೆಗಾರ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕತೆ ಕೆಲಸ ಮಾಡ್ತೀನಿ. ಎಲ್ಲಟ್ಟು ಸಂಶಯ ಬೇಡ, ಪ್ಲೀಸ್ 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 ಡಿಸ್ಕಷನ್ ಬೇಡ ಪ್ಲೀಸ್. ಈಗ ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು, ಯಾಕೆ ಹಿಂದಿನ ಉದಾಹರಣೆ ಎಲ್ಲ ನಮ್ದೆಲ್ಲ ಪ್ರಕಾಶ್ ಹುಕ್ಕೇರಿ ಮಾಡೋದು. ಈಗ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿ ತಾವೇನೇನು ಬೇಡಿಕೆಗಳಿಟ್ಟಿದ್ದಾರೆ ಎಲ್ಲವೂ ನಾವು ಇರ್ತೀವಿ. ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ಶಿವಾನಂದ ಪಾಟೀಲ್ ಮೀಟಿಂಗನ್ನು ಮಾಡ್ತೀವಿ. ಎಲ್ಲರೂ ಎಚ್ ಕೆ ಪಾಟೀಲ್ ತಿಮ್ಮಾಪುರ ನಾವು ಎಲ್ಲರೂ ಕೂಡ ಇರ್ತೀವಿ. ನಿಮ್ಮ ಅವಧಿಗಳಿಗೆ ನಾವು ಎಲ್ಲರೂ ಚರ್ಚೆ ಮಾಡ್ತೀವಿ. ಇದ್ರ ಜೊತೆಗೆ ನಾವು ರೋಡ್ ಬಗ್ಗೆ CSR ರೋಡ್, ಯಾಕೆ ನಮ್ಮ ಪ್ರಶ್ನೆ ಹಂಗೆ ಆಗಿದೆ. ಈ ಎಲ್ಲ ರೋಡ್ಗಳು ನಾವು ಏನು ಮಾಡ್ತೀವಿ, ಬೀಳಬಡಿಯಿಂದ ಮಾಡಿದ 20 ಟನ್ ಕೆಪಾಸಿಟಿ ಇರ್ತಾವೆ. ಈಗ ಡಬಲ್ ಟ್ರೇಲರ್ ಹೊಡೆದ್ರೆ 40 ಟನ್ ಹಾಕತಿ. ಅವು ರೋಡ್ ಡಿಸೈನ್ ಆಗಿಲ್ಲ ಅದಕ್ಕಾಗಿ ಅವ್ರು CSR ಅಂತ ಹೇಳ್ತಾರೆ. ಅದನ್ನು ಏನೋ ಅಮೌಂಟ್ ಐತೆ ತಪ್ಪುಗಳಿಗೆ ಸರಿಯಾಗಿಲ್ಲ. ಒಂದೊಂದು ಮತಕ್ಷೇತ್ರಕ್ಕೆ 25 ಲಕ್ಷ ತನಕ ಕೊಡ್ತಿದ್ರು, ಕೊಡ್ತಾರೆ ಏನೋ ತಂಗಿದ್ದಾರೆ. ಅದನ್ನು ಒಂದು ಚಿಂತನೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತೇನೆ. ನಮಗೂ ಒಂದು ಇದು ಇದೆ, ಯಾಕಂದ್ರೆ ನಾವು ರೋಡ್ ಮಾಡ್ತೀವಿ, ಒಂದು ವರ್ಷನಾಗ ಮತ್ತೊಂದು ರಸೀದಿ ಬರ್ತೀವಿ. ನಾನು ಮುಂದೆ ಇವತ್ತು ನೀವೇನು ಬೇಡಿಕೆ ಇಟ್ಟಿದ್ದೀವಿ. ಇನ್ನೊಂದು ವಿಚಾರ ಇವತ್ತು ಸಹ ಇಲ್ಲಿ ಕೇಂದ್ರ ಸರ್ಕಾರದ ಭಾಳ ದೊಡ್ಡ ಪಾತ್ರ ಇದೆ. ನಾನು ಹೇಳ್ತೇನೆ, ಕೇಂದ್ರ ಸರ್ಕಾರದ್ದು ಈಗ ಅವ್ರೇನು ಘೋಷಣೆ ಮಾಡಿದ್ದಾರೆ, 3550 ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ, 3550. ಆಮೇಲೆ ಈಗ ಇವತ್ತು ಸಕ್ಕರೆ ಕಾರ್ಖಾನೆಗಳು 3-4 ಬಗ್ಗೆ ಅದಾವೆ. ಒಂದು ಸಕ್ಕರೆ ಕಾರ್ಖಾನೆಗಳು, ನಾ ಯಾವ ಸಕ್ಕರೆ ಕಾರ್ಖಾನೆ ಪರ ಮಾತಾಡೋದು, ಬಸವೇಶ್ವರ ಶುಗರ್ನಾಗ ಎಷ್ಟು ಮಾಡಿಟ್ಕೊಂಡು ನಾವು ಒಳಗೆ ಓದಿವಿ. ನಮ್ಮದೇ ಈಗ ನಾವು ವಿಡ್ರಾ ಮಾಡ್ಕೊಂಡು ನಮ್ಮದೇ ಶೇರ್ ಕೊಟ್ಟಿದ್ದೀವಿ. ನಾನು ರೊಕ್ಕ ವಾಪಸ್ ಬಂದಿಲ್ಲ, ಕೋರ್ಟ್ನಾಗ ನಡೆದ ನಮ್ಮ ಪರಿಸ್ಥಿತಿ. ಹೀಗಾಗಿ ನಂದು ಯಾವುದೋ ಸಕ್ಕರೆ ಕಾರ್ಖಾನೆ ನನಗೆ ಒಂದು ಮಾತನ್ನು ಹೇಳ್ತೇನೆ. ಈಗ ಎರಡನೇದಾಗಿ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾದಕ್ಕೂ ಭಾಳ ಪಾತ್ರ ಕೊಡ್ತದೆ. ಯಾಕಂದರೆ ಸಕ್ಕರೆ ಕಾರ್ಖಾನೆ 2-3 ಥರ ಇದಾವೆ. ಒಂದು ರಿಕವರಿ 10:30 11 12 ಈ ಪ್ರಕಾರವಾಗಿ ಬರ್ತವೆ. ಈ ಮಂಡ್ಯದೆಲ್ಲ 9, ನಮ್ಮಲ್ಲಿ 11 11:30 ಇದೆಲ್ಲ ಎವರೇಜ್ ಬರ್ತದೆ ಬೇರೆ ಬೇರೆ ಫ್ಯಾಕ್ಟ್ರಿ. ನಮ್ಮ ವಿಜಯಪುರ, ಬೆಳಗಾವ ಮತ್ತು ಬಾಗಲಕೋಟೆ ಸ್ವಲ್ಪ ನಮಗೆ ರಿಕವರಿ ಜಾಸ್ತಿ ಇರೋದ್ರಿಂದ ಅಷ್ಟು ಸಕ್ಕರೆ ಕಾರ್ಖಾನೆಗಳು ನಮಗೆ ಬರ್ತವೆ. ಎರಡನೇದಾಗಿ ಕೆಲವೊಂದು ಕಾರ್ಖಾನೆಗಳು ಹಳಿದಾವು, ಸಾಲ ಮುಟ್ಟೋಗ್ಯವು. ಕೆಲವು ಕಾರ್ಖಾನೆಗಳು ಕುಸಿದಾಗಿರ್ತಾವೆ, ಸಾಲ ಇರ್ತವೆ. ಎರಡನೇದಾಗಿ ಇವತ್ತು ಎಲ್ಲನೂ ಯಾಕೆ ನಾನು ಹೇಳ್ತೇನೆ ಅಂದ್ರೆ ಸ್ವಲ್ಪ ತಿಳ್ಕೊಂಡಿದ್ರು ಹೇಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಪವರ್ ಐತಿ, ಕೆಲವೊಬ್ರಿಗೆ ಪವರ್ ಇಲ್ಲ. ಬರೀ ಶುಗರ್ ಫ್ಯಾಕ್ಟ್ರಿ, ಬರೀ ಕಬ್ಬಿನ ಶುಗರ್ ಕದ್ವಾಗಿದ್ದರಿಂದ ಅವ್ರ ಬಯೋಬಿಲಿಟಿ ಎಷ್ಟು ನನಗೆ ಗೊತ್ತಿಲ್ಲ. ಕೆಲವೊಬ್ರಿಗೆ ಪವರ್ ಅದ, ಇನ್ನು ಕೆಲವೊಬ್ಬರಿಗೆ ಈಗ ಡಿಸ್ಟಿಲರಿ ಎಥನಾಲ್ ಅದ. ಈಗೆಲ್ಲನೂ ಕೂಡ ಇದರಿಂದ ಈ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ನಾವು ಒಮ್ಮೆ ಪರವಾಗಿ ಹೇಳ್ತೀವಿ. ಎಲ್ಲಿ ಎಥನಾಲ್ ಇದೆ, ಪವರ್ ಇದೆ. ಪವರ್ ಒಂದು ಸಂದರ್ಭನಾಗ ರೇಟ್ ಚೆನ್ನಾಗಿರ್ತದೆ, ರೇಟ್ ಭಾಳ ಕಡಿಮೆ ಇದೆ. ಪವರ್ಗೆ ಎಥನಾಲ್ಗಿದೆ. ಈಗ ಕೇಂದ್ರ ಸರ್ಕಾರ FRP ನಿವೃತ್ತಿ ಮಾಡೋ ಕೆಲಸ ಅಂದರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ನಾವು ಹೇಳ್ತೀವಿ. ಪ್ರಧಾನಮಂತ್ರಿಗಳಂತಂದು ಒಂದು ನಿಯೋಗ ಹೋಗಿ ಪ್ರಧಾನಮಂತ್ರಿಗಳು ಕೂಡ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಏನಂದ್ರೆ ಕಳೆದ 9 ವರ್ಷ ಆಯಿತು ನಿಮ್ಮ MRP ಶುಗರ್ MRP 9 ವರ್ಷ ರಿವೈಸ್ ಮಾಡಿ, 9 ಇಯರ್ಸ್ ಕಳೆದ 9 ವರ್ಷದಿಂದ ರಿವೈಸ್ ಆಗುತ್ತೆ. ಆಮೇಲೆ ಎಥನಾಲ್ ನಾವು ಹೇಳ್ತೀವಿ, ನಾವೆಲ್ಲ ಹೋರಾಟ ಮಾಡ್ತಾರೆ. ಎಥನಾಲ್ ನಮ್ಮ ರಾಜ್ಯಕ್ಕೆ ಹೋಗಿ 40%. ನಾವು ಯಾರಿಗೂ ಮಾತಾಡಿದೆ, ಏನಪ್ಪ ಮಾತಾಡಿದೆ ಅಂದರೆ ಉತ್ಪಾದನೆ ಮಾಡಿದಂಥ 40% ಅಷ್ಟೇ.
ಇವು ಕೂಡ ಕೆಲವೊಂದು ಸಮಸ್ಯೆಗಳು. ಹೀಗಾಗಿ ನಾವು ಎಲ್ಲವನ್ನ ಹದಿನಾರು ಪ್ರೊಡ್ಯೂಸ್ ಮಾಡ್ತಾರೆ. ಇವತ್ತು ನಾವು ಹೇಳ್ತೇವೆ ಭಾಳ ದೊಡ್ಡ ರೀತಿಯಿಂದ ಹದಿನಾರು ನಾವು ತಗೋತೀವಿ, ಇದು ಮಾಡ್ತೀವಿ, ಇದನ್ನು ಕೂಡ ಹೇಳ್ತೀವಿ. ನಾವು ತಗೋಬೇಕು ವಾಪಸ್ ಅದಕ್ಕೆ ಬೇರೆ ಹೊರಗಡೆ ಮಾಡಕ್ಕೆ ಬರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ನಮ್ಮ ಏನು ಪಿ ಎಸ್ ಯು ಭಾರತ ಪೆಟ್ರೋಲಿಯಂ ಬರ್ಬೋದು ಕಡಿಮೆ ಮಾಡ್ಯಾರ 40% ಕಡಿಮೆ. ಅದೇ ಹೇಳ್ತಾ ಇಲ್ಲ, ನಾನು ಕೇಳಿದೆ, ನಾನು ಮಾತಾಡಿದೆ, ನಾನು ಯಾರೋ ಶುಗರ್ ಇಂಡಸ್ಟ್ರಿ ಮಾತಾಡಿದೆ. ಎಥನಾಲ್ ಐತಿ 100 ಬಂದಿಲ್ಲ, ಎಥನಾಲ್ ಈ 40% ಪರಿಣಾಮ ಆಗ್ತದೆ. ಹೀಗಾಗಿ ಕೇಂದ್ರ ಸರ್ಕಾರದ ಪಾತ್ರ ಇದೆ. ಬರೀ ರಾಜ್ಯ ಸರ್ಕಾರನ ಹೇಳುವುದ್ರೆ ಆಗಾಗಿಲ್ಲ. ರಾಜ್ಯ ಸರ್ಕಾರ ಏನು ಮಾಡ್ಬೇಕಂತ ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ನಾವು ವಿಜೇಂದ್ರ ಅವ್ರು ಹೆಂಗಿದ್ರು ಬೆಳಗಾವಿ ಅದಾರ, ಬಿಜೆಪಿ ಅಧ್ಯಕ್ಷದವ, ಅವರಲ್ಲಿ ರೈತರು ಹೋರಾಟದಾಗ ಭಾಗವಹಿಸಿದಾರೆ. ಅವ್ರಿಗೂ ನೀವು ವಿನಂತಿ ಮಾಡ್ಕೋಬೇಕು. ಕೆಲಕ್ಕೆ ಅವ್ರು ಹೇಳ್ಬೇಕು ಏನಂದ್ರೆ, ನೀವು ಪ್ರಧಾನಮಂತ್ರಿ ಕಡೆ ಇದು ಕೊಡಿಸಿ ಇವತ್ತು MRP ಏನು 9 ವರ್ಷ. ಯಾಕಂದ್ರೆ ಇವೆಲ್ಲರೂ ಕೂಡ ಏನಾಗ್ತದೆ, ಸಕ್ಕರೆ ಬೆಲೆ ಸಿಕ್ಕಾಗ ಪ್ಲೀಸ್ ಇವಾಗ ನಾನು ಮಾತಾಡ್ತಾ ಇದ್ದೀನಿ. ಈಗ ಇದೆಲ್ಲ ಏನದ ಅಂದ್ರೆ ಕೇಂದ್ರ ಸರ್ಕಾರ, ನಾವೇನು ಹೇಳ್ತಾ ಇದೀವಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇವತ್ತು ಇದೆಲ್ಲವನ್ನ ಗಣನೆಗೆ ತಗೊಂಡಾಗ ರೈತರಿಗೂ ಕೂಡ ಒಳ್ಳೇದಾಗ್ತದೆ. ಯಾರು ಹುಡುಗ ಟೀಕೆ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಮಾಡ್ಬೇಕಾಗಿದ್ದು ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರನ ಮಾತಾಡಿ ಬಂದಿರೋ ಶುಗರ್ ಇಂಡಸ್ಟ್ರಿ. ನಾನು ಯಾಕೆ ಆನಂದ್ ನೆನ್ಕೊಡ್ಬಿಟ್ಟು ನಾವು ಮಾತಾಡಿದ್ವಿ. ಆನಂದ್ ಬೇರೆ ಒಂದು ವಿಷಯಕ್ಕೆ ಫೋನ್ ಮಾಡಿದ್ರು. ಬೇರೆ ಯಾವಾಗ ಬಾಲಕರು ಬರ್ತಿರೋದು ಏನೋ ಸ್ವಲ್ಪ ಕೆಲಸ ಐತಿ, ಮೆಟ್ಟಿಯವರು ಹೋಗ್ತಿರ್ಕೊಂಡು ಬರ್ತೇವಲ್ಲ, ಒಂದೇನೋ ಕೆಲಸ ಐತಿ ಅಂತಂದ್ರು. ಅಲ್ಮಟ್ಟಿ ಬರ್ತೀರಾ, ಅಲ್ಲಿ ಬರ್ತೀರಾ ಅಂತ ಕೇಳಿದ್ರೆ ಅವಾಗ ಇದು ನಾನು ಸ್ವಲ್ಪ ಮಾಹಿತಿ ಪಡ್ಕೊಂಡು, ಯಾಕೆ ನನಗೆ ಜಾಸ್ತಿ ಜ್ಞಾನ ಇಲ್ಲದ್ರೆ ತಿಳ್ಕೊಂಡು ಅವ್ರು ಹೇಳಿದ್ರು, ಇಲ್ಲ ಸರ್ 9 ವರ್ಷ ಆಯ್ತು ಈಗ MRP ರಿವೈಸ್ ಮಾಡಿಲ್ಲ, ಅದೊಂದು ಕೇಂದ್ರ ಸರ್ಕಾರಕ್ಕೆ ಆಗ್ತದೆ. ಮತ್ತು ಎಥನಾಲ್ ಬಗ್ಗೆ ನಾವು ಭಾಳ ಮಾತಾಡ್ತೀವಿ. ಎಥನಾಲ್ ಈಗ ನಾವು ಏನು ಪ್ರೊಡಕ್ಷನ್ ಮಾಡ್ತೀವಲ್ಲ, ಅದು 100% ಅವ್ರು ತಗೋತಾ ಇಲ್ಲ, ಬರೀ 40% ಅವ್ರು ತಗೋತಾ ಇದ್ದಾರೆ ಅಂತಂದ್ರು. ಈಗ ಮತ್ತು ಅದ್ರಾಗೂ ಕಡಿಮೆ ಮಾಡ್ಯಾರ ಅಂತೇಳಿ ಪಂಚಪಣ ಯಾಕಂದ್ರೆ ನನಗೆ ಗೊತ್ತಿಲ್ಲ, ನನಗೆ ಅದು ಕಡಿಮೆ ಮಾಡಿದ್ದಾರೆ. ಇದೆಲ್ಲನೂ ಕೂಡ ಗಣನೆ ತಗೋಬೇಕಾಗ್ತದೆ. ಒಟ್ಟಾರೆ ಇವತ್ತು ಈ ಎಲ್ಲ ಫ್ಯಾಕ್ಟರ್ಸ್ ಮಾಡೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಅಂಗಡಿಯವರ ರಾಜ್ಯ ಸರ್ಕಾರ ಮತ್ತು ನಾನು ನಿಮ್ಮ ಏನ್ ಮಾಡೋಕ್ಕಿಲ್ಲ, ರೈತರು ಒಳ್ಳೇದಾಗ್ಲಿಕ್ಕೆ ಹೇಳ್ತಾ ಇದೀನಿ ಕೇಳಿ. ಅಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೆಲಸ ಮಾಡಬೇಕಾಗ್ತದೆ. ಯಾಕಂದ್ರೆ MRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ, MRP ಶುಗರ್ ಮ್ಯಾಗ ಇದು ಮಾಡೋದು ಕೇಂದ್ರ ಸರ್ಕಾರ, ಎಥನಾಲ್ ಇದು ಮಾಡುವಂಥದ್ದು ಕೇಂದ್ರ ಸರ್ಕಾರ. ಮತ್ತು ಕೇಂದ್ರ ಸರ್ಕಾರ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಹಾಕಾಗಿಲ್ಲ, ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿನ ಕೇಂದ್ರ ಸರ್ಕಾರಕ್ಕೆ ರೂಪಾಯಿಗಾಗಿಲ್ಲ. ಹೀಗಾಗಿ ನಾವೆಲ್ಲರೂ ಒಟ್ಟಿಗಾಗಿ, ನಾನು ಹೇಳೋದಿಷ್ಟೇ, ಯಾರ್ದು ಬ್ಲೇಮ್ ಗೇಮ್ ಏನು ಅಂತಲ್ಲ. ಮುಖ್ಯಮಂತ್ರಿಗಳ ಸಭೆ ಮಾಡ್ತೀವಿ, ನಮ್ಮ ಲಿಸ್ಟ್ ಮಾಡ್ತೀವಿ, ಶುಗರ್ ಕಮಿಷನರು, ಶುಗರ್ ಮಿನಿಸ್ಟರ್ ಇರ್ತಾರೆ, ಎಲ್ಲ ಚರ್ಚೆ ಮಾಡಿ ಇವತ್ತು ಸಹ ಸಂಪೂರ್ಣವಾಗಿ ಮಾಹಿತಿಯನ್ನು ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಆಗಬೇಕು. ರಾಜ್ಯ ಸರ್ಕಾರ ಅಷ್ಟೇ ನಾವು ಮಾತಾಡಬೇಕಾಗ್ತದೆ. ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬೇಕು, ಹಿಂದೇನೂ ನಾವು ಮಾಡಿದ್ದೀವಿ. ಪ್ರಕಾಶ್ ಹುಕ್ಕೇರಿದ ಹಿಂದೆ 350-450 ಕೊಟ್ಟಿದ್ದೀವಿ, ಅಷ್ಟು ಕೊಟ್ಟಿದ್ದೀವಿ. ಹಿಂದೇನೂ ನಾವು ಮಾಡಿದ್ದೀವಿ, ಈಗಲೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲ ಮಾಡಲಿಕ್ಕೆ ನಾವು ಮಾಡ್ತೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೂ ನಿಮ್ಮ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ, ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಕೇಂದ್ರ ಸರ್ಕಾರದಾಗ ಯಾರು ಬರ್ತಾರೆ, ಸೆಂಟ್ರಲ್ ಶುಗರ್ ಯಾರು ಬರ್ತಾರೆ, ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಭೇಟಿಯಾಗಿ ಇವತ್ತು ಸಹ ಮುಖ್ಯಮಂತ್ರಿಗಳು ಇದನ್ನೆಲ್ಲನೂ ಕೂಡ ಗಮನಕ್ಕೆ ತಂದು ಇವತ್ತು ಕೇಂದ್ರ ಸರ್ಕಾರದ ಅವ್ರಿಗೂ ಕೂಡ ಬೆಂಬಲ ಬೇಕಾಗ್ತದೆ, ಅವ್ರಿಗೂ ಸಹಾಯವನ್ನು ತೆಗೆದುಕೊಂಡು ಒಟ್ಟಾರೆಯಾಗಿ ಇವತ್ತು ರಾಜ್ಯ ಕೇಂದ್ರ ಸರ್ಕಾರ ಎಲ್ಲರೂ ಕೂಡಿ ಇವತ್ತು ತಾವೇನು ಮಾಡಿದ್ರಿ ಇದನ್ನ ನಾನು ಮುಖ್ಯಮಂತ್ರಿಗಳಿಗೆ ತಿಳಿಸಿ ಎಲ್ಲ ರೀತಿಯ ಪ್ರಯತ್ನಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ತಮಗೆ ಹೇಳಕ್ಕೆ ಬಯಸ್ತೀವಿ. ಮತ್ತೇನಾದ್ರು